ನೀಡುವಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕಾಳಜಿ ವಹಿಸಬೇಕಂತ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್ ಹೇಳಿದ್ರು. ಸೇಡಂ ನಿಜವಾದ ಫಲಾನುಭವಿಗಳಿಗೆ ಪಡಿತರ ಚೀಟಿ ನೀಡುವಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕಾಳಜಿ ವಹಿಸಬೇಕಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್ ಅಧಿಕಾರಿಗಳಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರಾಜ್ಯದ ಬಡಜನರ ಅನುಕೂಲಕ್ಕಾಗಿ 5 ಗ್ಯಾರಂಟಿಗಳನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು, ಅದು ಈಗ ನಿರಂತರವಾಗಿ ಮುಂದುವರೆದಿದೆ. ಆದರೆ ಇದರ ಬಗ್ಗೆ ಉತ್ತರ ನೀಡುವ ಅಧಿಕಾರಿಗಳು ಸಭೆಗೆ ಗೈರು ಆದರೆ ಅಧಿಕಾರಿಗಳೇ ಹೊಣೆಗಾರರಾಗ್ತಾರೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಸದಸ್ಯರಾದ ಅಶೋಕ್ ಪಿರಂಗಿ, ವೆಂಕಟೇಶ್ ಗೌಡ ಮಾತನಾಡಿ, ಗ್ರಾಮಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಬಹಳಷ್ಟು ದೂರುಗಳು ಕೇಳಿ ಬರ್ತಾ ಇವೆ. ಗ್ರಾಮೀಣ ಭಾಗದಲ್ಲಿ ಹಿಂದಿನ ಬಾಕಿ ಬಿಲ್ ಅಂತ ಸಾವಿರಾರು ರೂಪಾಯಿ ಬಿಲ್ ಪಾವತಿಸಲು ಸೂಚನೆ ನೀಡುತ್ತಿದ್ದಾರೆ. ಇಲ್ಲದಿದ್ರೆ ಕರೆಂಟ್ ಲೈನ್ ಕಟ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಅಂತ ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಒ ಚೆನ್ನಪ್ಪ ರಾಯಣ್ರಾವ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅನುರಾಧ ಪಾಟೀಲ್, ಕೆಕೆಆರ್ಟಿಸಿ ವ್ಯವಸ್ಥಾಪಕ ಶಂಕರ್ ಬಾಬು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಟೈಮಿಗೆ ಸಮಸ್ಯೆ ಆಗ್ತದೆ. ಸರ್ ನಿಮ್ಮಲ್ಲಿ ವಿಜಯಕುಮಾರ್ ಅವರ ಏನಾದ್ರಿ ನಮ್ಮಲ್ಲಿ ಟ್ರಾಫಿಕ್ ಸೂಪರ್ಡೆಂಟ್ ಅವರು ಭಾಳ ಸಲ ಬಸ್ಗಳು ಇಲ್ಲ ಅಂತ ಹೇಳ್ತಾರಂದ್ರೆ ಅಲ್ಲಿ ಹುಡುಗರಿಗೆ ಯಾರು ಬಸ್ ಟೈಮಿಗೆ ಬಸ್ಸೇ ಇಲ್ಲ ಅಂತ ಹೇಳ್ತಾರೆ. ಭಾಳ ಸಲ ಆಗಿದೆ ಸರ್. ಇದು ಸಂಗವಿಗೆ ನಮ್ಮ ಊರು ಸಂಗವಿ ಸರ್ ಅಂತ ಇಲ್ಲ, ಮೊದಲು ಅದಕ್ಕಿಂತ ಮೊದಲು ಈಗ. ಶರಣಪ್ಪ ಹೇಳಿ, SSV TV ನ್ಯೂಸ್, ಸೇಡಂ.